ಮತ್ತೆ ಹೋದ ವಿಚಾರ ಮಾಡಿದ್ರೆ ಮತ್ತೆ ಮಾಡುವಂತವನು ಮರಣವಂತ. ಆ ಚೌಡೇಶ್ವರಿ ಒಂದು ಸಾರಿ ಸಿದ್ಧ ಆಗ್ಬಿಟ್ರೆ ಅವನು ಯಾವ ಮಾಂತ್ರಿಕ ಯಾವ ವಿಧಾನದಲ್ಲಿ ಯಾವ ಹಂತದಲ್ಲಿ ಇರ್ತಾನಲ್ಲ, ಅವನು ಎಷ್ಟು ನಿಷ್ಠೆಯಿಂದ ಇರ್ತಾನೆ, ಆ ಚೌಡ ಎಷ್ಟು ನಿಷ್ಠೆಯಿಂದ ಅವನ ಜೊತೆ ಇರ್ತಾನೆ. ನೋಡಿ, ಈ ಪೂಜೆ ನೋಡುವಂಥದ್ದು ಕೂಡ ಬಹಳ ಡೇಂಜರ್. ಮುಳ್ಳಿಂದನೇ ತೆಗಿಬೇಕು. ಚೌಡೇಶ್ವರಿ ಪ್ರಯೋಗವನ್ನ ನಾವು ನಿವಾರಣೆ ಮಾಡಬೇಕು ಅಂದ್ರೆ ದೈವದ ಉಪಾಸನೆಯಿಂದ ಮಾತ್ರ ಸಾಧ್ಯ. ಒಳ್ಳೆ ವಿಚಾರ, ಒಳ್ಳೆ ಕಾರ್ಯ, ಒಳ್ಳೆ ಉದ್ದೇಶ ಇದ್ರೆ ಮಾತ್ರ ಇದಕ್ಕೆ ನಾವು ಪರಿಹಾರ ಹೇಳ್ತೀವಿ. ದುರುದ್ದೇಶ, ಸ್ವಾರ್ಥ ಮತ್ತು ಏನಾದರೂ ಒಂದು ವಿಚಾರಗಳಿದ್ರೆ ದಯವಿಟ್ಟು ಅಂಥವ್ರು ಕರೆನೇ ಮಾಡಕ್ ಹೋಗ್ಬೇಕು. ನೇರವಾಗಿ ಹೇಳ್ತೀವಿ. ಈಗ ಚೌಡಿ ಪ್ರಯೋಗ ಅನ್ನೋ ಹಾಗಿದ್ರೆ ಮೊದಲನೇದಾಗಿ ದೇವಿ ಬಗ್ಗೆ ಮಾತಾಡೋ ಹಾಗಿದ್ರೆ ಗುರುಗಳೇ, ಚೌಡಿ ಅಂತ ಅಂದ್ರೆ ಯಾರು, ಯಾವೊಂದು ದೇವಿಯ ಒಂದು ಸ್ವರೂಪ, ಈ ಒಂದು ದೇವಿಯ ಉಗಮ ಹೇಗೆ? ನೋಡಿ, ಚೌಡಿ ಪ್ರಯೋಗ ಅಂತ ಹೇಳಿದ್ರೆ ಚೌಡೇಶ್ವರಿ ಪ್ರಯೋಗ ಅಂತ ಹೇಳ್ತೀವಿ. ಚೌಡಿ ಪ್ರಯೋಗ ಬರುವಂತದ್ದೇ ಪಾರ್ವತಿ ಅನುಷ್ಠಾನದಲ್ಲಿ ಬರುವಂತ ಪ್ರಯೋಗಗಳು. ಪಾರ್ವತಿ ದೇವಿಯ ಅವತಾರದಲ್ಲಿ ಬರುವಂಥದ್ದು ಚೌಡೇಶ್ವರಿ ದೇವಿ. ಈ ಅನುಷ್ಠಾನ ಪ್ರಯೋಗದಲ್ಲಿ ಚೌಡೇಶ್ವರಿ ಪ್ರಯೋಗ ಅಂತ ಹೇಳ್ತೀವಿ ನಾವು. ಅದರಲ್ಲೂ ಕೂಡ ಬಹಳಷ್ಟು ವಿಧಾನಗಳಿದೆ ಚೌಡಿ ಪ್ರಯೋಗದಲ್ಲಿ. ಸ್ಮಶಾನ ಚೌಡಿ ಪ್ರಯೋಗ, ವಿದ್ಯಾ ಚೌಡಿ ಪ್ರಯೋಗ, ಮತ್ತು ಸ್ತಂಭನ ಚೌಡಿ ಪ್ರಯೋಗ, ಮತ್ತು ವ್ಯಾಜ್ಯ ಚೌಡಿ ಪ್ರಯೋಗ, ಮತ್ತು ಮಾರಣ ಚೌಡಿ ಪ್ರಯೋಗ. ಈ ರೀತಿಯಾದಂತಹ ಹಂತವಾದಂತಹ ಚೌಡಿ ಪ್ರಯೋಗಗಳಿವೆ. ನೋಡಿ, ಈ ಚೌಡೇಶ್ವರಿ ಪ್ರಯೋಗ ಮಾಡುವಂಥದ್ದು ಸುಮ್ಮನೆ ಅಲ್ಲ. ನೋಡಿ, ಚೌಡೇಶ್ವರಿ ಅನ್ನುವಂಥದ್ದು ಈ ಪ್ರಯೋಗ ಮಾಡುವಂಥದ್ದೇ ರುದ್ರಭೂಮಿಯಲ್ಲಿ. ಹೌದಾ? ಸ್ಮಶಾನದಲ್ಲೇ ಮಾಡುವಂಥ ಪ್ರಯೋಗ ಇವೆಲ್ಲ. ಚೌಡೇಶ್ವರಿ ಪ್ರಯೋಗ ದೇವಸ್ಥಾನದಲ್ಲೂ ಮಾಡೋ ಹಾಗಿಲ್ಲ. ದೇವಸ್ಥಾನದಲ್ಲಿ ಮಾಡುವಂಥ ವಿಚಾರನೆ ಬರೋದಿಲ್ಲ ಇಲ್ಲಿ. ಫಸ್ಟ್ ಆಫ್ ಆಲ್ ಚೌಡೇಶ್ವರಿ ಪ್ರಯೋಗ ಮಾಡಿದಾಗ ಆ ದೇವತೆಗೆ ಕರುಣೆನೇ ಇಲ್ಲ. ಹೌದಾ? 100% ಚೌಡೇಶ್ವರಿಗೆ ಕರುಣೆನೇ ಇರೋದಿಲ್ಲ. ಯಾವ ಮಾಂತ್ರಿಕ ಯಾವ ಸಿದ್ಧಿಗೋಸ್ಕರ ಆ ದೇವಿಯನ್ನ ಆವಾಹನೆ ಮಾಡಿ ಶಾಂತ ಸ್ವರೂಪ ಅಂದರೆ ಉಗ್ರ ಸ್ವರೂಪಕ್ಕೆ ತಂದು ತಾಯಿ ಚೌಡೇಶ್ವರಿಗೆ ಕಾರ್ಯ ವಿಚಾರಗಳನ್ನು ಮಾಡ್ತಾನೋ ಆ ಕಾರ್ಯ ಆಗೇ ಆಗುತ್ತೆ. ನೋಡಿ, ಈಗ ನೀವು ಸರ್ವೇ ಸಾಮಾನ್ಯವಾಗಿ ಕೇಳಿರ್ಬೋದು, ಒಂದು ಜಾಗ ಚೆನ್ನಾಗಿರುತ್ತೆ, ಒಂದು ಜಮೀನಾಗಿರ್ಬೋದು, ಜಾಗ ಆಗಿರ್ಬೋದು, ಬಹಳ ಚೆನ್ನಾಗಿರ್ತದೆ. ಒಂದು ಮನೆಯೂ ಕೂಡ ಅಷ್ಟೇ. ಆ ಮನೆ ಸ್ವಲ್ಪ ದಿನ ಬಿಟ್ಟು ನೋಡಿದಾಗ ಪಾಳು ಬಿದ್ದಿರುತ್ತೆ. ಜಾಗ ಪೂರ್ಣವಾಗಿ, ಆ ಜಾಗ, ಜಮೀನು, ಹೊಲ ಎಲ್ಲ ಪೂರ್ಣವಾಗಿ ಹೋಗಿರುತ್ತೆ. ಆಯ್ತಾ, ಒಂಥರ ಅದು ಹೇಳಕ್ಕೂ ಒಂಥರ ಘೋರವಾಗಿರುವಂಥ ವಾತಾವರಣ ಸೃಷ್ಟಿಯಾಗಿರುತ್ತೆ. ಇದೆಲ್ಲನೂ ಚೌಡಿ ಪ್ರಯೋಗ.